ಸಿನಿಮಾ ತುಂಬ ಚೆನ್ನಾಗಿದೆ. ಯಾಕಂದರೆ ಸಿನಿಮಾ ಮಾಡಿದ್ದೆ ನಾನು ಮ್ಯೂಸಿಕ್ ಡೈರೆಕ್ಟ್ರು. ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ, ತುಂಬ ಖುಷಿ ಇದೆ. ಸೊ ಸಾಂಗ್ಸ್ ಬಗ್ಗೆ ಬಿ ಜಿ ಎಮ್ ಬಗ್ಗೆ ತುಂಬ ಚೆನ್ನಾಗಿದೆ. ಸೊ ಈಗೆಲ್ಲಿ ವೇಟಿಂಗ್, ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಖಂಡಿತ ಹಿಟ್ ಆಗುತ್ತೆ ಅಂತ ನಂಬಿಕೆ ಇದೆ. ಈಗ ಜನರ ಮುಂದೆ ಇದೆ ನಮ್ಮ ಸಿನಿಮಾ, ಖಂಡಿತ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಏನು ಮಾತಾಡೋದು ಸಿನಿಮಾ ಚೆನ್ನಾಗಿದೆ, ನೋಡ್ಬೋದು ಅಷ್ಟೇ. ನಮಗೆ ಮಾಡಿ ಮಾತಾಡೋಷ್ಟು ಬರಲ್ಲ, ಅದ್ರ ಇಷ್ಟೊಂದು ಚೂಟ್ ಇಲ್ಲ. ಸಿನಿಮಾ ಸೂಪರ್ ಆಗಿದೆ, ನೋಡ್ಬೋದು. ಮೂವಿ ಒಳ್ಳೆ ಸೂಪರ್ ಆಗಿದೆ. ಇದು ರಾಬರ್ಟ್ ಟೈಪಲ್ಲಿ ದರ್ಶನ್ ಇದರ ಸ್ಟೈಲಲ್ಲಿ ಫೈಟಿಂಗು ಅಂದರೆ ದರ್ಶನ್ ಬಿಟ್ಟರೆ ಇವರೇ ಮೇನ್. ದರ್ಶನ್ ಇವರು ಅದೇ ಅಪ್ಪಾಜಿ ಸ್ಥಾನನ ಇವರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಮೂವಿ ಸೂಪರ್ ಆಗಿದೆ, ಫ್ಯಾಮಿಲಿ ಎಲ್ಲ ಅಷ್ಟೊಂದು ನೋಡ್ಬೋದು. ಲಾಸ್ಟಿಗೆ ಒಂದು ಫೀಲ್ ಆಗುತ್ತೆ ಅಷ್ಟೇ ಮೂವಿ. ಆ ಫೀಲ್ ಆಗೋದ್ರಲ್ಲಿ ನೋಡೋಕ್ಕಾಗಲ್ಲ, ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ಸೂಪರ್ ಆಗಿದೆ ಮೂವಿ, 100 ಡೇಸ್ ಫುಲ್ ಓಡಲಿ ಅಂದ ನಮ್ಮ ಟೈಗರ್ ಪ್ರಭಾಕರ್ ಅವ್ರಿಗೆ. ನಮ್ಮ ಸಿನಿಮಾದಲ್ಲಿ ನಂಗೆ ಇಷ್ಟ ಆಗಿರೋದು ಅಂದರೆ ಒಂದು ಫ್ಯಾಮಿಲಿ ಸ್ಟೋರಿನೂ ಇದೆ, ಲವ್ ಸ್ಟೋರಿನೂ ಇದೆ, ಆ ಹೊಡೆಯೋ ಡೈಲಾಗ್ ಇದೆ, ಎಲ್ಲ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲ ನೋಡ್ಬೋದು, ಸೂಪರ್ ಆಗಿದೆ ಮೂವಿ. ಕೊಡಿರಿ ಚಪ್ಪಾಳೆ ಸುರಿಸಿರಿ ಹೂಮಳೆ, ಕೊಡಿರಿ ಚಪ್ಪಾಳೆ ಸುರಿಸಿರಿ ಹೂಮಳೆ, ನಾಲ್ಕು ಕುಣಿತ ಬಿಡೋಣ. ಉಗೆ 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 ಮಾದೇವ, ಉಗೆ 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 ಮಾದೇವ, ಉಗೆ 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 ಮಲೆ ಮಾದೇವ, ಉಗೆ 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 ಮಲೆ ಮಾದೇವ. ಮಾದೇವ ಸಿನಿಮಾಗೆ ಒಂದ್ಸರಿ ಉಗೆ ಏನ್ರಪ್ಪ ಉಗೆ. ವಿನೋದ್ ಪ್ರಭಾಕರ್ ಅವರಿಗೆ ಒಂದ್ಸರಿ ಉಗೆ ಏನ್ರಪ್ಪ ಉಗೆ ಉಗೆ. ಸಿನಿಮಾ ತುಂಬಾ ಚೆನ್ನಾಗಿದೆ, ಕುಟುಂಬ ಸಮೇತ ಬಂದು ನೋಡಿ ಆಶೀರ್ವಾದ ಮಾಡಿ. ಚೆನ್ನಾಗಿದೆ, ಓಕೆ. ಹೇಳಿದೀನಿ ತಾನೆ. ನಾನು ಆಕ್ಚುಲಿ ಖುಷಿ, ನನಗೆ ಹೇಳಿ 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 ಇನ್ನೂ ಖುಷಿ ಜಾಸ್ತಿನೇ ಆಗ್ತಿದೆ. ಜನ ಇಷ್ಟಪಟ್ಟವ್ರೆ, ಇಂಥ ಒಳ್ಳೆ ಸಿನಿಮಾ ಬಂದಿದೆ ಸರ್. ಅವ್ರದ್ದು ಆ್ಯಕ್ಟಿಂಗ್ ಅಂತೂ, ಅವ್ರದ್ದಾಗಲಿ, ಶ್ರುತಿ ಅವ್ರದ್ದಾಗಲಿ, ಕಿಟ್ಟಿ ಅವ್ರದ್ದು ಆ್ಯಕ್ಟಿಂಗ್ ನೋಡೋಕೆ ಹೋದರೆ, ಸೋನಲ್ ಅವ್ರದ್ದು ಆ್ಯಕ್ಟಿಂಗ್ ಇದೆಲ್ಲ ಸಖತ್ತಾಗಿ ಬಂದಿದೆ. ಸೊ ಎಲ್ಲನೂ ಸೇರಿ ಒಂದು ಒಳ್ಳೆ ಸಿನಿಮಾ ಆಗಿ ಮೂಡಿ ಬಂದಿದೆ. ನನಗಂತೂ ಫುಲ್ ಖುಷಿ, ಫುಲ್ ಪೈಸಾ ವಸೂಲ್ ಸಿನಿಮಾ ಇದು. ಹಾಡುಗಳು ಚೆನ್ನಾಗಿದೆ, ಆ ಲವ್, ಆ ಪರ್ಫಾರ್ಮೆನ್ಸ್ ಇದೆ ಅಲ್ಲ ಎಲ್ಲರದು. ಸೋನಲ್ ಅವ್ರದ್ದು, ವಿನೋದ್ ಸರ್ದು ಆ ಲವ್ ಇದೆ ಗೊತ್ತಾ, ಅದು ಒಂಥರ ಆ್ಯಕ್ಚುಲಿ ಆ ಕರಿಮಿನ ಕೂಗು ಅಂತ ಫೀಲಿಂಗ್ ನಿಜ ಬಂತು. ಆ ಒಂದು ಲವ್ ಆಗಲಿ, ಆ ಒಂದು ಕ್ಲೈಮ್ಯಾಕ್ಸ್ ಅಂತೂ ಫಿದಾ. ಕ್ಲೈಮ್ಯಾಕ್ಸ್ ಯಾವುದೇ ಒಂದು ರೀತಿಯ ಒಂದು ಈಗ ಫೋನ್ ಅಂದರೆ ಫೋನ್ ಬಂದರೂ ಫೋನೇ ಎತ್ಕೋಬಾರ್ದು ಅಂತ ಒಂದು ಫೀಲ್ ಇದೆ. ಸೊ ಲಾಸ್ಟ್ 25 ಮಿನಿಟ್ಸ್ ಹಬ್ಬ. ನನಗಂತೂ ಫುಲ್ ಖುಷಿ ಆಯಿತು. ಥ್ಯಾಂಕ್ ಯು ಎಲ್ಲರೂ. ಸಿನಿಮಾ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ಇವತ್ತು ಬಿಡುಗಡೆ ಆಗಿದೆ, ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ, ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಜೈ ಮಾದೇವ. ಅಲ್ಲ, ಅವ್ರು ಅಷ್ಟಿಷ್ಟೆಲ್ಲ ಕಷ್ಟಪಟ್ಟಿರೋದು ನನಗೆ ಗೊತ್ತಿದೆ. ಮನೇಲಿ ಕೂತಿರ್ತೀವಲ್ಲ ನಾವು, ನಮಗೆ ಗೊತ್ತಿದೆ ಅವ್ರು ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂತ. ಆ ಕ್ಯಾರೆಕ್ಟರೈಸೇಷನ್ ಆಗಲಿ, ಆ್ಯಕ್ಚುಲಿ ಫಸ್ಟ್ ಟೈಮ್ ಈ ಸಿನಿಮಾದಲ್ಲಿ ಲೆನ್ಸ್ ಹಾಕವ್ರೆ. ಆ ಲೆನ್ಸ್ ಹಾಕಿ ಫುಲ್ ಸಿನಿಮಾ, ಫುಲ್ ಕ್ಯಾರೆಕ್ಟರ್, ಕಣ್ಣು ಬ್ಲಿಂಕ್ ಮಾಡೋಂಗಿಲ್ಲ. ಸೊ ಜನರಲಿ ಲೆನ್ಸ್ ಹಾಕ್ಬಿಟ್ರೆ ನಮಗೆ ಒಂಥರ ಉರಿತಾ ಇರುತ್ತೆ. ಅಷ್ಟು ಧೂಳಲ್ಲಿ ಫೈಟಲ್ಲೂ ಅವ್ರು ಕಣ್ಣು ಬ್ಲಿಂಕ್ ಮಾಡಿಲ್ಲ. ಅಷ್ಟೊಂದು ಹಳ ಬಂದ್ರೂ ಅದು ಒಂಥರ ಅಂದರೆ ಅವ್ರ ಹತ್ತಾಗ ನಮಗೂ ಹಳ ಬರೋ ಥರ ಆ ಒಂದು ಫೀಲ್ ಕೊಟ್ಟವ್ರೆ. ಸೊ ತುಂಬ ಚೆನ್ನಾಗಿ ಮಾಡಿದೆ, ನನಗಂತೂ ಫುಲ್ ಖುಷಿ ಆಯಿತು. ಇಲ್ಲ, ದರ್ಶನ್ ಅವರು ನೋಡಿಲ್ಲ, ಅವ್ರ ಶೂಟಿಂಗಲ್ಲಿ ಬ್ಯುಸಿ ಇದ್ದಾರೆ. ಸೊ ಅಫ್ಕೋರ್ಸ್ ಫೋನ್ ಮಾಡಿದ್ರು ಅವ್ರಿಗೆ, ಬಂದು ನೋಡ್ತೀನಿ ಚಿನ್ನ ಟೈಗರ್, ನಾವು ಬಂದು ನೋಡ್ತೀವಿ ಅಂತ ಅಂದರು. ನನಗಂತೂ ಫುಲ್ ಖುಷಿ. ಅವ್ರು ಬರ್ತಾರೆ, ನೋಡ್ತಾರೆ. ಥ್ಯಾಂಕ್ ಯು ಸಿನಿಮಾ ತುಂಬ ಚೆನ್ನಾಗಿದೆ, ಎಲ್ಲರೂ ಹೋಗಿ ನೋಡ್ಬೋದು. ಹಾಯ್, ನನ್ನ ಹೆಸರು ಹಿಮಾಶ್ರೀ ಅಂತ. ನಾನು ಈ ಸಿನಿಮಾದಲ್ಲಿ ಸೋನಲ್ ಮ್ಯಾಮ್ಗೆ ಅಂದರೆ ಪಾರುಗೆ ಫ್ರೆಂಡ್ ರೋಲ್ ಮಾಡಿದ್ದೀನಿ.
ಈ ಸಿನಿಮಾದಲ್ಲಿ ನಾನು ಆ್ಯಕ್ಟಿಂಗ್ ಮಾಡಿದ್ದೀನಿ ಅಂತ ನನಗೇನು ಸ್ಟೋರಿ ಗೊತ್ತಿರಲಿಲ್ಲ. ನಂಗೆ ಯಾವುದು ಈ ಥರ ಬರುತ್ತೆ ಅಂತ ನಾನು ಇಮ್ಯಾಜಿನೂ ಅಂದ್ಕೊಂಡಿರಲಿಲ್ಲ. ಸೊ ನಾನು ಕರೆದ್ರು ನಾನು ಬಂದೆ ಆ್ಯಕ್ಟ್ ಮಾಡಿ ಹೋಗಿದ್ದಿತ್ತು. ಬಟ್ ಎಲ್ಲ ಆದಮೇಲೆ ಮೂವಿ ನೋಡಿದಾಗ ನನಗೆ ನನ್ನ ಕಣ್ಣೀರಲ್ಲೇ ನೀರು ಬಂದ್ಬಿಡ್ತು. ಅಷ್ಟು ಚೆನ್ನಾಗಿ ಬಂದಿದೆ ಮೂವಿ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಮೂವಿ ಬರುತ್ತೆ ಅಂತ. ಹಾಗೆ ನಮ್ಮ ಸೋನಲ್ ಮೇಡಮ್ ಆಗಿರ್ಬೋದು, ನಮ್ಮ ವಿನೋದ್ ಸರ್ ಆಗಿರ್ಬೋದು, ಅವರಂತೂ ಬಿಡಿ ರಿಯಲ್ ಲೈಫಲ್ಲೂ ಹೀರೋ, ಸಿನಿಮಾದಲ್ಲೂ ಹೀರೋನೇ. ಅಷ್ಟು ಒಳ್ಳೆ ಅವರು ಹೀರೋ ಥರ ನಮ್ಮನ್ನು ಅಂದರೆ ನಾನು ಹೀರೋ ಅನ್ನೋ ಥರ ನಮ್ಮನ್ನು ನಡೆಸ್ಕೊಂಡೇ ಇಲ್ಲ ಸೆಟ್ಟಲ್ಲಿ. ಸೊ ನನಗೆ ಅವ್ರ ಲುಕ್ ನೋಡಿದಾಗ ಇದೇನು ಈ ಥರ ಇದೆ ಅಂತ ಅನಿಸ್ತಿತ್ತು, ಅಂದರೆ ಅವ್ರ ಜೊತೆಗೆಲ್ಲ ಆ್ಯಕ್ಟ್ ಮಾಡುವಾಗ. ಬಟ್ ಅಪ್ಪ ಈ ಸಿನಿಮಾದಲ್ಲಿ ನೋಡಿದಾಗ ಅವ್ರ ಒಂದೊಂದು ಮೂಮೆಂಟು, ಅವರು ಕಣ್ಣು ಓಪನ್ ಮಾಡೋದು, ಓ ಮೈ ಗಾಡ್ ಮೈಯೆಲ್ಲ ಜುಮ್ ಅನ್ನತ್ತೆ. ಹಾಗೆ ನಮ್ಮ ಶ್ರುತಿ ಮೇಡಮ್ನಂತೂ ಯಾರೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ಟ್ವಿಸ್ಟ್ ಇದೆ. ಆಸಮಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ನಮ್ಮ ಮಾಲಾಶ್ರೀ ಮೇಡಮ್ ಆಗಿರ್ಬೋದು, ಶ್ರೀನಗರ್ ಕಿಟ್ಟಿ ಸರ್ ಆಗಿರ್ಬೋದು, ಎಲ್ಲರೂ ಡಿಫ್ರೆಂಟ್ ಆಗಿರ್ತಿದೆ. ಈ ಮುಂಚೆ ಯಾರೂ ಆ ಥರ ಯಾರೂ ಮಾಡಿಲ್ಲ. ಆ ಥರದನ್ನ ನೀವು ನೋಡ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ದಯವಿಟ್ಟು ಎಲ್ಲರೂ ಇಂಥ ಒಳ್ಳೆ ಮೂವಿನ ಮಿಸ್ ಮಾಡ್ಕೊಬೇಡಿ. ನಾನು ಆ್ಯಕ್ಟ್ ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ. ಸೊ ಪ್ಲೀಸ್ ಎಲ್ಲ ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಕನ್ನಡ ಮೂವಿನ ಗೆಲ್ಲಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇವರೇ ಬರೋದು ನನ್ನ ಹತ್ರಕ್ಕೆ. ಹೀರೋಗೂ ಹೀರೋಯಿನ್ಗೂ ಲವ್ ಮಾಡಿಸುವಂತ ಡಿಮ್ಯಾಂಡ್ ತಗೊಂಡು ಬರೋದು ಇವರೇನೆ. ಚೆನ್ನಾಗಿದೆ ಮೂವಿ. ಕನ್ನಡ ಬಂದು ಎಲ್ಲರೂ ನೋಡಿ. ಮೂವಿನೂ ಚೆನ್ನಾಗಿದೆ. ವೈಟ್ ಮಾತ್ರ ಸೂಪರ್ ಆಗಿದೆ, ಚೆನ್ನಾಗಿದೆ. ಏನಿಲ್ಲ, ಸೂಪರ್ ಆಗಿದೆ. ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಯಿತು. ನನ್ನ ಹೆಸರು ಪೂರ್ಣಿಮಾ ಅಂತ. ನಾನು ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ. ಅವರ ಚಿಕ್ಕಮ್ಮನ ಪಾತ್ರ ಮಾಡಿರೋದು ನಾನೇನೆ ಮೂವಿಲಿ. ನವೀನ್ ರೆಡ್ಡಿ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ನಿಜ ಹೇಳಬೇಕು ಅಂದರೆ ಮೂವಿ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬ ಆರ್ಟಿಸ್ಟು ಎಲ್ಲ ದೊಡ್ಡ ದೊಡ್ಡ ಕಲಾವಿದರೇ ಇದ್ದಾರೆ. ಸೋನಲ್ ಮೇಡಮ್ ಕ್ಯೂಟ್ ಇದಾಗಿರ್ಬೋದು, ಅವರ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಸರ್ದಂತೂ ರಗಡ್ ಲುಕ್ಕು. ವಿನೋದ್ ಪ್ರಭಾಕರ್ನ ನೋಡಿ ನಮಗೆ ಪ್ರಭಾಕರ್ ಅವರೇ ತಲೆ ಮೇಲೆ ಬಂದಂಗೆ ಅನಿಸ್ತು. ತುಂಬ ಖುಷಿ ಆಯಿತು ನಾನು ನೋಡಿ. ಫ್ಯಾಮಿಲಿಯಲ್ಲೇ ಬಂದು ನೋಡುವಂಥ ಸಿನಿಮಾ. ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಇದೆ. ತುಂಬ ಚೆನ್ನಾಗಿದೆ ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ ಎಲ್ಲರೂ ಮಾದೇವನ ಗೆಲ್ಲಿಸ್ಬೇಕು ಅಂತ ನಾನು ಎಲ್ಲರಲ್ಲೂ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ಮಾದೇವ. ನಾನು ಆ ಸಿನಿಮಾ ನೋಡ್ಬೇಕಾದ್ರೂ ನಾನೇ ಹತ್ತಿದ್ದೀನಿ ಅಂತ ಹೇಳಿದ್ದೀನಲ್ಲ, ಆಬ್ವಿಯಸ್ಲಿ ಆ ಪಾತ್ರಕ್ಕೆ ಅಷ್ಟೇ ಕನೆಕ್ಟ್ ಆಗ್ಬಿಡ್ತೀವಿ ನಾವು. ಅಷ್ಟು ಮುಗ್ಧತೆ, ಅಷ್ಟು ಇನ್ನೋಸೆನ್ಸಿಂದ ಲೈಕ್ ತುಂಬ ಅದ್ಭುತವಾಗಿ ಕಾಣಿಸ್ತಾರೆ ಆ ಪಾತ್ರದಲ್ಲಿ. ಆ್ಯಂಡ್ ಕಮೋರ್ ಇದೆಯಲ್ಲ ಮತ್ತೆ ಅದಾದಮೇಲೆ ತುಂಬ ಅದ್ಭುತವಾಗಿದೆ. ಸಿನಿಮಾ ನೋಡಿದ್ರೇ ಗೊತ್ತಾಗುತ್ತೆ. ಫಿಲ್ಮ್ ಮಾತೇ ಬರಲಿಲ್ಲ. 5 ನಿಮಿಷ ಹತ್ತಿದ್ದೀನಿ ಅವ್ರ ಮುಂದೆನೂ ಅತ್ತಿಗೆ ನಾನು ಇಬ್ಬರು ಹತ್ತಿದ್ದೀವಿ. ಆ್ಯಂಡ್ ಖುಷಿ ಆಯಿತು. ಐ ಫೀಲ್ ಪ್ರೌಡ್. ಅಂದರೆ ನನ್ನಣ್ಣ ಇಷ್ಟು ಒಳ್ಳೆ ಮೂವಿನೂ ಮಾಡಿದ, ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನನ್ನದೇ ದೃಷ್ಟಿ ಆಗುತ್ತೆ ಅಂತ ನನ್ನ ಮನೇಲಿ ಹೋಗಿ ದೃಷ್ಟಿ ಎಲ್ಲ ತೆಗ್ದಿದ್ದೀನಿ ಅವ್ರಿಗೆ. ನೀವು ನೋಡಿ. ನೀವು ನೋಡಿದ್ರಾ? ನೋಡಬೇಕು. ಓಕೆ, ಇಷ್ಟ ಆಯ್ತಾ? ಹೌದು ಕಣ್ಣು ಮಿಟಕ್ಸ್ದೆ ಆ್ಯಕ್ಟ್ ಮಾಡಿದ್ದಾರೆ ಅವರು. ಅಂದರೆ ಯಾವ ಸೀನಲ್ಲೂ ಕಣ್ಣು ಮಿಟಕ್ಸೋದು ಆ ಥರ ಲೆನ್ಸ್ ಹಾಕೊಂಡು, ನಿಮಗೆ ಗೊತ್ತು ಕಣ್ಣು 1 ನಿಮಿಷಕ್ಕೆ ನಾವು ಕಡಿಮೆ ಅಂದರೂ ಒಂದು ಎಷ್ಟೊಂದು ಸಲ ಬ್ಲಿಂಕ್ ಮಾಡಿ 100 ಟೈಮ್ಸ್ 1000 ಟೈಮ್ ಬ್ಲಿಂಕ್ ಮಾಡ್ತಿರ್ತೀವಿ. ನಂಗೆ ಗೊತ್ತಿಲ್ಲ. ಆ್ಯಂಡ್ ಸೊ ನಾವು ಬ್ಲಿಂಕ್ ಮಾಡ್ದಿರ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಕೆಲವೊಂದು ಫೈಟ್ ಸೀನಲ್ಲೂ ನೀವು ನೋಡ್ಬೋದು. ಸೊ ಆ ಹೇರ್ ಬಂದಾಗಲೂ ಅವ್ರು ಬ್ಲಿಂಕೇ ಮಾಡಿಲ್ಲ. ಅದೆಲ್ಲ ಅವ್ರ ಡೆಡಿಕೇಶನ್. ಅದು ಪಾತ್ರದಲ್ಲಿ ಅಷ್ಟು ಡೆಡಿಕೇಶನ್ ತೋರಿಸಿದ್ದಾರೆ. ಆ್ಯಂಡ್ ಮೋರ್ ಓವರ್ ಯಾವಾಗಲೂ ಅವರು ಮನೇಲಿದ್ದಾಗಲೂ ಎಲ್ಲಿ ಸಿನಿಮಾ ಬಗ್ಗೆನೇ ಯೋಚನೆ, ಸಿನಿಮಾ ಅಂದರೆ ಲೈಕ್ ಸಿನಿಮಾ ಬಗ್ಗೆನೇ ಮಾತಾಡ್ತಾ ಇರೋರು ಅವರು. ಆ್ಯಂಡ್ ಅದ್ರ ಬಗ್ಗೆ ಪ್ರತಿಯೊಂದು ಸೀನು ಹಿಂಗೆ ಬರಬೇಕು ಹಂಗೆ ಬರಬೇಕು ಅನ್ನೋದ್ರ ಬಗ್ಗೆನೂ ತುಂಬ ಮಾತಾಡೋರು. ಆ್ಯಂಡ್ ಡೆಡಿಕೇಶನ್ ಲೆವೆಲ್ ಅಂತೂ ನೆಕ್ಸ್ಟ್ ಇದೆ. ಆ್ಯಂಡ್ ಆ್ಯಕ್ಟಿಂಗ್ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತಿರೋ, ನೀವು ನೋಡಿದ್ದೀರಾ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಾನೇ ಹೇಳ್ತಿದ್ದೀನಿ, ನಂಗೆ ನಿಜ ಆ ಸಿನಿಮಾ ನೋಡಾದ್ಮೇಲೆ ಮೇ ಬಿ ಅದನ್ನು ಸುಧಾರಿಸ್ಕೊಳ್ಳೋಕ್ಕೆ ನಂಗೊಂದು 1/2 hour ಆಯಿತು ಆ ಪಾತ್ರದಿಂದ ನಾನೇ ಹೊರಗೆ ಬರೋದಕ್ಕೆ. ಅಷ್ಟು ಚೆನ್ನಾಗಿ ಈವನ್ ಪಾರ್ವತಿ ಆಗಿರ್ಬೋದು, ಮಾದೇವ ಆಗಿರ್ಬೋದು, ತುಂಬ ಚೆನ್ನಾಗಿ ಅವರಿಬ್ಬರು ಪೇರು ಮತ್ತೆ ಆನ್ ಸ್ಕ್ರೀನಲ್ಲಿ ಕ್ಯೂಟ್ ಆಗಿ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು.